ಹಾಯ್ ಹಲೋ ನಮಸ್ಕಾರ, ನಾನು ಅಶೋಕ್. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ನ ವಿಶೇಷ ಸಂದರ್ಶನ. ಕಳೆದ 7-8 ತಿಂಗಳಿಂದಲೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಂದು ರೀತಿ ಮೋಡ ಕವಿದಂತಹ ವಾತಾವರಣ ಇತ್ತು. ಸೊ ಯಾವಾಗಲೂ ಈ ಥರದ ಸಿಚುಯೇಷನ್ನು ಬರ್ತಾ ಇರುತ್ತೆ. ಬಟ್ ಅದೆಲ್ಲದನ್ನು ಮೀರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮತ್ತೆ ತನ್ನ ಹೊಸ ಜೋಶ್ನಲ್ಲಿ ವಾಪಸ್ ಪುಟ್ದೇಳುತ್ತೆ ಅನ್ನುವಂಥದ್ದು. ಸೊ ಈಗ ಆಗಸ್ಟ್ ತಿಂಗಳಲ್ಲಿದ್ದೀವಿ. ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಮತ್ತು ಸ್ಯಾಂಡಲ್ವುಡ್ನಲ್ಲಿ ಒಂದು ಹಬ್ಬದ ವಾತಾವರಣ, ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿದೆ. ಸೊ ಕಳೆದ ವಾರ ಭೀಮಾ ರಿಲೀಸ್ ಆಯಿತು. ಈ ವಾರ 2 ಅದ್ದೂರಿ ಸಿನಿಮಾಗಳು ತೆರೆಗೆ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಬಹಳ ಸ್ಪೆಷಲ್ ಸಿನಿಮಾ ಗೌರಿ ಯಾಕೆ ಸ್ಪೆಷಲ್ ನಿಮಗೂ ಕೂಡ ಗೊತ್ತು. ಬಟ್ ಆ ಸಿನಿಮಾದ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಮ್ಮ ಇಂಟರ್ವ್ಯೂನಲ್ಲಿ ಇವತ್ತು ಹಂಚ್ಕೊಳ್ತಾರೆ. ಇದರಲ್ಲಿ ತಂದೆ ನಿರ್ದೇಶಕ, ಮಗ ನಾಯಕ. ಸೊ ಬಹಳ ವಿಶೇಷವಾದಂಥ ಕಾಂಬಿನೇಷನ್ ಇದು. ಸೊ ಅಪರೂಪದ ಕಾಂಬಿನೇಷನ್. ಸೊ ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲೇದಾಗಿ ಇಂದ್ರಜಿತ್ ಲಂಕೇಶ್ ಅವರು ಮತ್ತು ಅವರ ಪುತ್ರ ಸಮರ್ಜಿತ್ ಲಂಕೇಶ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಶೋಕ್. ಹೇಗಿದ್ದೀರಿ? ಹೌ ಯು? ಐ ಆಮ್ ಫೈನ್. ನೀವು ಹೇಗಿದ್ದೀರಾ ಸರ್? ಸೂಪರ್ ಕೂಲ್. ನೀವು ಹೇಗಿದ್ದೀರಿ ಸಮರ್ಜಿತ್? ಬಿಂದಾಸ್ ಆಗಿ ಇರಬೇಕು. ಯಾಕಂದರೆ ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಿ. ಬಿಂದಾಸ್ ಆಗಿರಿ, ಜೋಶ್ಫುಲ್ ಆಗಿರಿ. ಸೊ ನಾನು ಫಸ್ಟು ಇಂದ್ರಜಿತ್ ಸರಿಂದನೇ ಶುರು ಮಾಡ್ತೀನಿ. ಸರ್, ನೀವು ನಿಮ್ಮ ಕರಿಯರ್ ಸ್ಪ್ಯಾನ್ ಆ್ಯಸ್ ಎ ಡೈರೆಕ್ಟರ್, ಜರ್ನಲಿಸ್ಟ್ ಆಗಿ ನಿಮ್ಮ ಕರಿಯರ್ ಶುರು ಮಾಡಿದಿರಿ. ಬಟ್ ಸ್ಟಿಲ್ ಡೈರೆಕ್ಟರ್ ಆಗಿ ನಿಮ್ಮ ಕರಿಯರ್ ಸ್ಪ್ಯಾನ್ 24 ವರ್ಷ, 11 ಸಿನಿಮಾ ಮಾಡಿದಿರಿ. ಬಟ್ ಈ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್. ಇದು ನಿಮಗೊಂಥರ ಫಸ್ಟ್ ಸಿನಿಮಾ ಇದ್ದಾಗ. ಯಾಕಂದರೆ ನಿಮಗೆ ನಿಮ್ಮ ಪುತ್ರನನ್ನು ಈ ಸಿನಿಮಾಯಿಂದ ಲಾಂಚ್ ಮಾಡಿದಿರಿ. ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ? ಹೌ ಡು ಯು ಫೀಲ್ ನಾವು? ಈಗ ಸಿನಿಮಾ ರಿಲೀಸ್ ಆಗಿ ಇನ್ನೇನು ಕೆಲವೇ ದಿನಗಳು, ಕೌಂಟ್ ಡೌನ್ ಶುರುವಾಗಿದೆ, 1 2 3 4 5 ಅಂತ. ಸೊ ಏನು ಅನ್ನಿಸ್ತಾ ಇದೆ? ಐ ಆಮ್ ನರ್ವಸ್, ಓಪನ್ ಆಗಿ ಹೇಳಬೇಕು ಅಂದರೆ. ರಿಯಲಿ? ಯಾಕೆ ಅಂತಂದರೆ ಇಟ್ ಈಸ್ ಲೈಕ್ ಅ ಕಮ್ ಬ್ಯಾಕ್ ಫಿಲಮ್. ಎವ್ರಿ ಫಿಲಮ್ ಇಸ್ ಲೈಕ್ ಅ ಕಮ್ ಬ್ಯಾಕ್ ಫಿಲಮ್ ನನಗೆ. ಓಕೆ. ಯಾಕೆಂದರೆ ನಾನು ತುಂಬ ಟೈಮ್ ತೊಗೊತೀನಿ. 3 ವರ್ಷ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀನಿ. ಯಾಕಂದ್ರೆ ನೀವೇ ಹೇಳಿದ್ರಿ 24 ವರ್ಷ 11 ಸಿನಿಮಾ. ಸೊ ನಾನು ಮುಂಚೆ ಹೇಳ್ತಾ ಇದ್ದಿದ್ದೆ, ಪತ್ರಿಕೋದ್ಯಮ ನನ್ನ ವೃತ್ತಿ, ಸಿನಿಮಾ ನನ್ನ ಪ್ರವೃತ್ತಿ ಅಂತ. ಸೊ ಆ ರೀತಿಯಲ್ಲಿ ನಾನು ಸಿನಿಮಾ ಮಾಡಿದ್ದು. ಟೈಮ್ ಬಿಡುವಾದಾಗ ಮತ್ತು ಕತೆ ಹೊಡೆದಾಗ, ಆ ಕತೆ ನಾನು ನಿಜವಾಗ್ಲೂ ಪ್ರೇಕ್ಷಕರಿಗೆ ಹೇಳಬೇಕು ಅಂದಾಗ ಸಿನಿಮಾಗಳು ಮಾಡಿದ್ದೀನಿ. ಸೊ ಆ ರೀತಿಯಲ್ಲಿ ಇದೊಂದು ಸ್ಪೆಷಲ್ ಫಿಲಮ್ ಅಂತ ಹೇಳಿದ್ರೆ, ಇದು ನನಗೆ ನಿಜವಾಗ್ಲೂ ಒಂದು ಸ್ಪೆಷಲ್ ಅನ್ನೋದಕ್ಕಿಂತ ಒಂದು ಬೆಸ್ಟ್ ಫಿಲಮ್ ನನ್ನ ಕೆರಿಯರಲ್ಲಿ ಅಂತ ಹೇಳ್ಬೋದು. ರಿಯಲಿ ನನ್ನ 11 ಸಿನಿಮಾಗಳಲ್ಲಿ ಇದು ನನ್ನ ವಿಶೇಷವಾದ ಒಂದು ಕತೆ ಹೇಳಿದ್ದೀನಿ. ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಮನೋರಂಜನೆ ಇದೆ, ಅಲ್ಲಿ ಸಾಂಗ್ಸ್ಗಳಿದೆ, ಹಾಡುಗಳಿದೆ, ಆ್ಯಕ್ಷನ್ ಇದೆ, ಒಂದು ಮೆಸೇಜ್ ಇದೆ. ಅದರ ಮಧ್ಯೆ ನನ್ನ ಒಂದು ಕೆರಿಯರಲ್ಲಿ ಇದು ಬೆಸ್ಟ್ ಫಿಲಮ್ ಗೌರಿ. ಯಾಕೆಂದರೆ ಡೈರೆಕ್ಟರ್ಸ್ ಲೈಕ್ ವೈನ್. ಅದು ಸಿನಿಮಾ ಮಾಡ್ತಾ ಇದ್ದಂಗೂ ಏನಾರ ಹೊಸದಾಗಿ ಕಲಿತಾ ಇರ್ತಾರೆ. ಆಮೇಲೆ ಒಂದು ಹಂತ ತಲುಪಿದಾದ್ಮೇಲೆ, ಒಂದು ಮೆಚ್ಯೂರಿಟಿ ಬಂದಾದಮೇಲೆ, ಆ ವೈನ್ ಮೆಚ್ಯೂರ್ ಆದಾಗ ಎಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಪರಿಣಿತನಾಗಿದ್ದೀನಿ ಅಂತ ಹೇಳಲ್ಲ, ಆದರೆ ಆಗೋ ಒಂದು ಪ್ರೋಸೆಸ್ಸಲ್ಲಿ ಒಂದು ಸಿನಿಮಾ ಬಂದಿರುತ್ತೆ. ಆ ಸಿನಿಮಾದಲ್ಲಿ ಎಲ್ಲ ಇರುತ್ತೆ. ಒಂದು ಮೆಸೇಜ್ ಇರುತ್ತೆ, ಸೂಕ್ಷ್ಮತೆ ಇರುತ್ತೆ, ಮತ್ತು ಒಂದು ಒಳ್ಳೆಯ ಸಿನಿಮಾನಪ್ಪ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳ್ತಾ ಇರೋದು, ಒಬ್ಬ ನಿರ್ದೇಶಕನಾಗಲ್ಲ, ದಿಸ್ ಈಸ್ ನನ್ನ ಒಂದು ಬೆಸ್ಟ್ ಎಫರ್ಟ್ ಅಂತ ಹೇಳ್ಬೋದು. ಸೂಪರ್ ಆಗಿದ್ರೆ 24 ವರ್ಷ ನೀವೇ ಹೇಳಿದ್ರಿ. ಎಕ್ಸ್ಪೀರಿಯನ್ಸ್ ಆದಮೇಲೆ ಅದೊಂದು ಬೇರೆ ಥರದ್ದೇ ಒಂದು ಫೀಲ್ ಇರುತ್ತೆ ನಿಮಗೊಂದು ಇದು ಮಾಡುವ. ಬಟ್ ಸ್ಟಿಲ್ 24 ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಇದರಲ್ಲಿ ಎಷ್ಟು ಮಟ್ಟಿಗೆ, ಈ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ನಿಮಗೆ ಅನಿಸುತ್ತೆ? ಅಫ್ಕೋರ್ಸ್ ಅದೇ ಹೇಳಿದ್ನಲ್ಲ, ಡೈರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದಂಗೂ ಬೆಟರ್ ವರ್ಕ್ ಮಾಡ್ತಾ ಇರ್ತಾರೆ. ಅದು ಹಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು. ಯಾವ ಥರ ಹೆಲ್ಪ್ ಆಗಿದೆ ಅಂತ ಒಂದೊಂದು ಸೂಕ್ಷ್ಮತೆಗಳನ್ನ ಗಮನಿಸಲ್ಲ, ಮತ್ತು ಒಂದು ಕತೆ ಹೇಳೋ ರೀತಿ, ನಿರೂಪಣೆ ಇದೆಯಲ್ಲ, ಅದು ಬೆಳೀತಾ ಹೋಗುತ್ತೆ. ಯಾಕಂದರೆ ಸಿನಿಮಾ ಅಂದರೆ ಕತೆ ಹೇಳೋದು. ಕತೆ ನೀವು 2 ಗಂಟೆ 2.25 ಗಂಟೆನಲ್ಲಿ ಒಂದು ಪ್ರೇಕ್ಷಕನ ಹೆಂಗೆ ಹಿಡ್ದಿಡ್ತೀರಾ, ಏನು ಗೊತ್ತಾಗ್ದೇ ಪ್ರೇಕ್ಷಕನಿಗೆ ನಿಮಗೆ ಇಂಟರ್ವಲ್ಲೋ ಅಥವಾ 4 ಸೀನೋ ಅಥವಾ 10 ಸೀನ್ ಆದಮೇಲೆ ಗೊತ್ತಾಗ್ಬಿಟ್ರೆ ಕತೆ, ಇದೊಂದು ಪ್ರೇಮ ಕತೆ ಅಥವಾ ಇದೊಂದು ಏನಾಗುತ್ತೆ ಕೊನೆಯಲ್ಲಿಂದ ಗೊತ್ತಾಗುತ್ತೆ ಅಂತ ಅವನು ಊಹೆಗೆ ಮೀರಿ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್, ಆ ಕ್ಯೂರಿಯಾಸಿಟಿ ಇಟ್ಕೋಬೇಕು. ಆ ಕ್ಯೂರಿಯಾಸಿಟಿ ಇಟ್ಕೊಂಡು 2.25 ಗಂಟೆ ಆದ ನಂತರ ಎದ್ದೋಗ್ಬೇಕಾರೆ ಅವನಿಗೆ ಖುಷಿ ಆಗಬೇಕು, ಸಂತೋಷ ಆಗಬೇಕು, ಎಲ್ಲೋ ಒಂದು ಕಡೆ ಅವ್ನಿಗೆ ಹುಮ್ಮಸ್ ಇರಬೇಕು. ಎಸ್, ಒಂದು ಒಳ್ಳೆ ಸಿನಿಮಾ ನೋಡಿದೆ, ಈ 2.25 ಗಂಟೆ ನನಗೆ ಸ್ಪೆಂಡ್ ಮಾಡಿದ್ದು ವರ್ತ್ ಅಂತ ಅನಿಸ್ಬೇಕು. ಅದು ಬರೋದೇ ನಿಮಗೆ ಅನುಭವದ ಮೂಲಕ. ನೀವು ಅನುಭವದ ಮೂಲಕ ಬರದೇ ಇದ್ದರೆ, ಅಫ್ಕೋರ್ಸ್ ಮೊದಲನೇ ಸಿನಿಮಾದಲ್ಲಿ, 2ನೇ ಸಿನಿಮಾದಲ್ಲಿ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನಮ್ಮ ತಂದೆಗೆ ಮೊದಲನೇ ಸಿನಿಮಾದಲ್ಲೇ ಅತ್ಯುತ್ತಮ ನಿರ್ದೇಶಕ ನ್ಯಾಷನಲ್ ಅವಾರ್ಡ್ ಬಂತು. ಅದು ಯಾಕೆ ಅಂದರೆ ಅವರ ಜೀವನದಲ್ಲಿ ಅನುಭವಗಳಾಗಿರುತ್ತೆ. ಆ ಜೀವನದ ಅನುಭವಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಸಿನಿಮಾ ಮಾಡಿರ್ತಾರೆ.
ಆವಾಗ ಆ ಜೀವನದ ಅನುಭವನೇ ಒಂದು 10 ಸಿನಿಮಾ ಆಗಿರುತ್ತೆ. ಆವಾಗ ಒಳ್ಳೆ ಸಿನಿಮಾ ಮೂಡ್ ಬಂದಿರುತ್ತೆ. ನಾನು ಶುರು ಮಾಡಿದಾಗ ಐ ವಾಸ್ ದ ಯಂಗೆಸ್ಟ್ ಡೈರೆಕ್ಟರ್ ಇನ್ ಕರ್ನಾಟಕ. ಆವಾಗ ನನಗೆ ಅನಿಸಿದ್ದು ನನಗೆ ಅನುಭವ ಆಗಿರಲಿಲ್ಲ. ಅಫ್ಕೋರ್ಸ್ ಯಾಕೆ ಸಿನಿಮಾ ಹಿಟ್ಟಾಯಿತು ಅಂದರೆ ನನ್ನ ಕಾಲೇಜಲ್ಲಿ ಅನುಭವ ಆಗಿತ್ತು, ಅದನ್ನು ತುಂಟಾಟ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.